ಕಟ್ಕಟಿಪುರ ಎಂಬ ಹೆಸರಿನ ಊರಿತ್ತು. ಅಲ್ಲಿ ಸತೇಂದ್ರ ತನ್ನ ಹೆಂಡತಿಯಾದ ಪ್ರತಿಭಾ, ಇಬ್ರು ಮಕ್ಕಳಾದ ಗೀತಾ ಮತ್ತೆ ಛಾಯಾ ಜೊತೆ ವಾಸಿಸ್ತಾ ಇದ್ದ. ಸತೇಂದ್ರ ಹತ್ರ ಅವ್ರ ತಂದೆ ಬಿಟ್ಟು ಹೋದ ಒಂದು ಹಳೆ ಗಾಡಿ ಇತ್ತು. ಅದರಿಂದ ಅವನ್ ತನ್ನ ಮಕ್ಕಳನ್ನ ಕಾಲೇಜ್ಗೆ ಬಿಡ್ತಾ ಇದ್ದ. ಸತೇಂದ್ರ ಅವ್ರ ಕಾಲೇಜಿಗೆ ಬಂದು ತಲುಪ್ತಾನೆ. ಆ ಇಬ್ರು ಹೆಣ್ಮಕ್ಳು ಹೊರಗಡೆ ನಿಂತು ವೇಟ್ ಮಾಡ್ತಾ ಇರ್ತಾರೆ. ಅಪ್ಪ, ನಾವೀಗ ದೊಡ್ಡೋರಾಗಿದ್ದೀವಿ, ನಾವೇ ಮನೆಗೆ ಬರ್ತೀವಿ, ನೀವ್ ಇಲ್ಲಿವರೆಗೂ ಬರೋ ಅವಶ್ಯಕತೆ ಇಲ್ಲ. ಹೌದು ಅಪ್ಪ, ನಾವಿವಾಗ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ನೀವಿಬ್ರು ಎಷ್ಟೇ ದೊಡ್ಡವರಾದ್ರೂ ಕೂಡ ನನ್ಗಿನ್ನು ನೀವಿಬ್ರು ಚಿಕ್ಕ ಮಕ್ಕಳೇ ಕಣ್ರಮ್ಮ. ಬನ್ನಿ ಕೂತ್ಕೊಳ್ಳಿ ಸ್ಕೂಟ್ರಲ್ಲಿ, ನಿಮ್ಮಿಬ್ರು ಮನೆಗ್ ಬಿಡ್ತೀನಿ. ಗೀತಾ ಮತ್ತೆ ಛಾಯಾ ಆ ಸ್ಕೂಟರ್ ಮೇಲೆ ಕೂತ್ಕೊಳ್ತಾರೆ. ಮತ್ತೆ ಸತೇಂದ್ರ ಮನೆಗೆ ಕರ್ಕೊಂಡ್ ಬರ್ತಾನೆ. ಮತ್ತೆ ಅವನ್ ಹೆಂಡತಿ ಪ್ರತಿಭಾ ಅವನ್ಗೆ ಟಿಫನ್ ಬಾಕ್ಸ್ನ ಕೊಡಕ್ ಬರ್ತಾಳೆ. ತಗೊಳ್ಳಿ ನಿಮ್ ಟಿಫನ್ನ. ಮತ್ತೆ ಮಕ್ಳು ಹೇಳ್ತಾ ಇದ್ರು, ನಿಮ್ ಸ್ಕೂಟರ್ ತುಂಬಾ ಸೌಂಡ್ ಬರ್ತಾ ಇದೆ ಅಂತ. ನೀವು ಪ್ರತಿದಿನ ಸಿಟಿವರೆಗೂ ಹೇಗ್ ಹೋಗ್ತೀರಾ, ಅದು ಈ ಮಳೆಗಾಲದಲ್ಲಿ ಈ ಹಳೆ ಸ್ಕೂಟರ್ನ ಇಟ್ಕೊಂಡು? ಅಯ್ಯೋ, ಯಾವಾಗ ನೋಡಿದ್ರು ಏನಾದ್ರೂ ಒಂದು ಅಪಶಕನ ಈ ಸ್ಕೂಟರ್ ಬಗ್ಗೆ ಮಾತಾಡ್ತಾನೆ ಇರ್ತೀಯ. ಈ ಸ್ಕೂಟರು ಅಪ್ಪಾಜಿ ಅವ್ರು ಕೊಟ್ಟಿದ್ದು. ಇದ್ ನನ್ನ ಸಿಟಿಗೂ ಕರ್ಕೊಂಡು ಹೋಗುತ್ತೆ, ಸಿಟಿಯಿಂದ ವಾಪಸ್ಸು ಕರ್ಕೊಂಡ್ ಬರುತ್ತೆ. ಸರಿ, ನಾನೀಗ ಹೊರಡ್ತೀನಿ. ಸತೇಂದ್ರ ಸಿಟಿ ಕಡೆ ಹೋಗ್ತಾ ಇರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಜೋರಾಗಿ ಮಳೆ ಸುರಿಯೋಕೆ ಶುರುವಾಗುತ್ತೆ. ಸಿಟಿನಲ್ಲಿ ಎಲ್ಲಾ ಕಡೆ ನೀರ್ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ. ಜನರ ಗಾಡಿಗಳು ಕೆಟ್ಟ ಹೋಗಿ ಆ ನೀರಲ್ಲೇ ನಿಂತ್ಕೊಂಡಿರುತ್ತೆ. ಸ್ವಲ್ಪ ದಿನಗಳವರೆಗೂ ಸತೇಂದ್ರ ಮನೆಗೆ ಬರೋದಿಲ್ಲ. 3 ದಿನ ಆದ್ಮೇಲೆ ಸತೇಂದ್ರ ಮನೆಗೆ ಬಂದ್ಮೇಲೆ, ನೀವು 3 ದಿನಗಳಿಂದ ಎಲ್ಲಿದ್ರಿ, ನಿಮ್ ಸ್ಕೂಟರ್ ಎಲ್ಲಿದೆ? ನಾನು ಮಕ್ಕಳು ಇಲ್ಲಿದ್ದು ಎಷ್ಟೊಂದು ಭಯ ಪಟ್ವಿ ಗೊತ್ತಾ? ಅಲ್ಲ, ಏನಂತ ಹೇಳಿ ಭಾಗ್ಯವತಿ, ಮಳೆಯ ಕಾರಣದಿಂದಾಗಿ ಪೂರ್ತಿ ಸಿಟಿ ನೀರಿಂದ ತುಂಬೋಗಿತ್ತು. ಆ ಕಾರಣದಿಂದ ನಾನು ರಸ್ತೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಮತ್ತೆ ನನ್ನ ಸ್ಕೂಟರ್ ಕೂಡ ಹಾಳಾಗೋಯ್ತು. ಜಾಸ್ತಿ ಮಳೆ ಬರ್ತಿರೋದ್ರಿಂದ ಟ್ರೈನ್ ಕೂಡ ರದ್ದು ಮಾಡಿದ್ರು. ನನ್ನ ಸ್ಕೂಟರು ಪೂರ್ತಿಯಾಗಿ ಹಾಳಾಗೋಯ್ತು. ಅದಕ್ಕೋಸ್ಕರ ನಾನು ಅದನ್ನ ಸಿಟಿಯಲ್ಲೇ ಒಂದ್ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಬಂದ್ಬಿಟ್ಟೆ. ಇರ್ಲಿ ಬಿಡ್ರಿ, ಇದೆಲ್ಲ ಆಗ್ತಾನೆ ಇರುತ್ತೆ. ನಾವು ಪರಿಸರ ವಿರುದ್ಧ ಹೋಗಕ್ಕಾಗುತ್ತಾ? ಗೀತಾ ಅವ್ರ ತಂದೆ ತಾಯಿ ಮಾತಾಡೋದನ್ನ ಕೇಳಿಸ್ಕೊತಾಳೆ. ಅವಳ ತಂಗಿನ ಕರ್ಕೊಂಡು ಕಾಡ್ ಹತ್ರ ಹೋಗ್ತಾ ಇರ್ತಾಳೆ. ಅಕ್ಕ, ನೀವು ನನ್ನ ಇಲ್ಲ ಕರ್ಕೊಂಡು ಬಂದಿದ್ದೀರಾ? ಅಪ್ಪನ ಸ್ಕೂಟರು ಕೆಟ್ಟ ಹೋಗಿದೆ. ಅವ್ರ ಕೆಲ್ಸ ಸಿಟಿನಲ್ಲಿರೋದು. ಮಳೆಯಿಂದಾಗಿ ಸಿಟಿ ದಾರಿ ಮತ್ತೆ ಟ್ರೈನ್ ಕೂಡ ಬಂದ್ ಮಾಡಿದ್ದಾರೆ. ನಾವು ಅಪ್ಪನಿಗೋಸ್ಕರ ಹೊಸ ಸ್ಕೂಟರ್ನ ಖರೀದಿ ಮಾಡ್ಬೇಕು. ನಾವು ಸ್ಕೂಟರ್ನ ಹೇಗ್ ತಗೊಳ್ಳೋದು? ನಮ್ ಹತ್ರ ಹಣ ಇಲ್ವಲ್ಲ, ಅದನ್ನ ತಗೊಂಡು ಏನ್ ಮಾಡೋದು? ನಾವ್ ಯಾವ ತರ ಸ್ಕೂಟರ್ ತಗೊಳ್ಬೇಕಂದ್ರೆ, ರಸ್ತೆಯಲ್ಲಿ ಎಷ್ಟೊಂದು ನೀರ್ ನಿಂತ್ಕೊಂಡ್ರು ಅದು ನೀರಿನ ಮೇಲೆ ಓಡ್ಸೋ ತರ ಇರ್ಬೇಕು. ಅವರಿಬ್ರು ಮಾತಾಡ್ತಿರುವಾಗ ಅಲ್ಲಿ ಒಬ್ಬ ಸೈಂಟಿಸ್ಟ್ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಾನೆ. ಮತ್ತೆ ಅವ್ರ ಹತ್ರ ಬಂದು ಹೇಳ್ತಾನೆ, ನೀವೆಲ್ಲ ಖಂಡಿತವಾಗ್ಲೂ ಇದೇ ತರ ಸ್ಕೂಟರ್ನ ತಯಾರು ಮಾಡಬಹುದು, ನೀರ್ ಮೇಲೆ ಓಡುವಂತಹದ್ದು. ನೀವ್ ಯಾರು? ನಾನು ಭವಿಷ್ಯದಿಂದ ಬಂದಿರೋದು ಮಗಳೇ. ನಾನ್ ನಿಮ್ಗೆ ನೀರ್ ಮೇಲೆ ಓಡೋ ಸ್ಕೂಟರ್ನ ಹೇಗ್ ತಯಾರಿಸೋದು ಅಂತ ಹೇಳ್ಕೊಡ್ತೀನಿ. ಸೈಂಟಿಸ್ಟ್ ಅವರಿಬ್ರಿಗೂ 2 ಕ್ಯಾಪ್ಸೂಲ್, 1 ಪೇಪರ್ ಅನ್ನ ಕೊಡ್ತಾನೆ. ಈ 2 ಕ್ಯಾಪ್ಸೂಲ್ನ ನಾನು ಭವಿಷ್ಯದಿಂದ ತಂದಿರೋದು. ಇದನ್ನ ತಿನ್ಬಿಟ್ಟು ನೀವಿಬ್ರು ತುಂಬಾ ಬುದ್ಧಿವಂತರಾಗ್ಬಿಡ್ತೀರಾ. ಮತ್ತೆ ಇದ್ರಲ್ಲಿ ನೀರ್ ಮೇಲೆ ಓಡಿಸೋ ಸ್ಕೂಟರ್ನ ಹೇಗ್ ತಯಾರಿಸೋದು ಅಂತ ಕಂಪ್ಲೀಟ್ ಆಗಿ ಬರ್ದಿದೆ. ಹುಷಾರಾಗಿ ಮಾಡಿ. ನೀವು ಯಾವ ಮ್ಯಾಗ್ನೆಟ್ ನ ಯೂಸ್ ಮಾಡ್ತಿರೋ ಅದ್ರ ಗುರುತ್ವಾಕರ್ಷಣೆಯು ಹೆಚ್ಚು ಕಡಿಮೆ ಆದ್ರೆ ತೊಂದರೆ ಆಗ್ಬಿಡುತ್ತೆ. ನಾವು ಗಮನದಲ್ಲಿ ಇಟ್ಕೋತೀವಿ. ನಿಮ್ಮಿಂದ ತುಂಬಾನೇ ಸಹಾಯ ಆಯ್ತು. ಸರಿ ಮಕ್ಕಳೇ, ನಾನೀಗ ಹೊರಡ್ತೀನಿ. ನಾನೀಗ ಹೊರಡುವಂತ ಸಮಯ ಆಗಿದೆ. ಬಾಯ್. ಸೈಂಟಿಸ್ಟ್ ಅಲ್ಲಿಂದ ಹೊರಟು ಹೋಗ್ತಾನೆ. ಗೀತಾ ಮತ್ತೆ ಛಾಯಾ ಆ ಕ್ಯಾಪ್ಸೂಲ್ ಅನ್ನ ತಿಂದ್ಬಿಡ್ತಾರೆ. ಇದರಿಂದ ಅವರು ತುಂಬಾನೇ ಬುದ್ಧಿವಂತರು ಆಗ್ತಾರೆ. ಅಲ್ಲ, ನಾವು ಈ ಸ್ಕೂಟರ್ ಏನೋ ತಯಾರಿಸ್ತೀವಿ, ಆದ್ರೆ ಈ ಸ್ಕೂಟರ್ ಅನ್ನ ತಯಾರು ಮಾಡಕ್ಕೆ ನಮ್ಮ ಹತ್ರ ಹಣ ಇಲ್ವಲ್ಲ. ಅವರಿಬ್ರು ಮಾತಾಡ್ತಿರುವಾಗ ಅಲ್ಲಿ ಅವ್ರ ತಂದೆ ಬರ್ತಾರೆ. ನೀವಿಬ್ರು ಕೆಲ್ಸ ನಿಲ್ಸಕ್ ಹೋಗ್ಬೇಡಿ. ಎಷ್ಟೇ ದುಡ್ಡು ಖರ್ಚಾದ್ರೂ ಕೂಡ ನಾನ್ ಕೊಡ್ತೀನಿ. ಒಂದ್ ವೇಳೆ ನೀವು ಇದರಲ್ಲಿ ಸಫಲರಾದ್ರೆ ಇದರಿಂದ ತುಂಬಾ ಚೆನ್ನಾಗಿ ಸಹಾಯ ಆಗುತ್ತೆ. ಗೀತಾ ಮತ್ತೆ ಛಾಯಾ ತುಂಬಾನೇ ಕಷ್ಟಪಟ್ಟು ಸ್ಕೂಟರ್ನ ತಯಾರಿ ಮಾಡ್ತಾ ಇರ್ತಾರೆ. ಸ್ವಲ್ಪ ವಾರಗಳ ನಂತರ ಅವರು ಆ ಸ್ಕೂಟರ್ನ ತಯಾರು ಮಾಡ್ತಾರೆ. ಆ ಸ್ಕೂಟರ್ನ ತಗೊಂಡು ಸಮುದ್ರದ ಹತ್ರ ಹೋಗ್ತಾರೆ. ಸತೇಂದ್ರ ಸ್ಕೂಟರ್ ಮೇಲೆ ಕುತ್ಕೋತಾನೆ. ಅಪ್ಪ, ಹುಷಾರಾಗಿ ಹೋಗಿ. ಸತೇಂದ್ರ ಸ್ಕೂಟರ್ ಅನ್ನ ಸ್ಟಾರ್ಟ್ ಮಾಡಿ ನಿಧಾನವಾಗಿ ನೆಲದಿಂದ
ನೀರಿನ ಮೇಲೆ ಹೋಗ್ತಾ ಇರ್ತಾನೆ. ಆ ಗಾಡಿ ನೀರಲ್ಲಿ ಮುಳುಗ್ದೆ ನೆಲದ ಮೇಲೆ ಹೋಗ್ತಿರೋ ಹಾಗೆ ಅನಿಸ್ತಾ ಇರುತ್ತೆ. ಓಡ್ಬಿಡ್ತು, ಈ ಸ್ಕೂಟರು ಸಮುದ್ರದ ಮೇಲೆ ಓಡ್ಬಿಡ್ತು. ವಾವ್ ಛಾಯಾ, ನಾವು ರೆಡಿ ಮಾಡಿ ಸ್ಕೂಟರ್ ನೀರ್ ಮೇಲೆ ಹೋಗ್ತಾ ಇದೆ. ಹೌದು ಅಕ್ಕ, ನಾವು ಮಾಡಿ ಸ್ಕೂಟರ್ ನೀರ್ ಮೇಲೆ ಹೋಗ್ತಾ ಇದೆ. ಸಿಟಿನಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು. ದಾರಿಯಲ್ಲಿ ನೀರ್ ನಿಂತ್ಕೊಂಡಿತ್ತು. ಅಲ್ಲಿ ಸತ್ಯೇಂದ್ರ ನೀರಿನ ಮೇಲೆ ಗಾಡಿ ಓಡಿಸ್ತಾ ಬಂದ. ಅದನ್ನ ನೋಡಿ ಊರಿನ ಜನರೆಲ್ಲರೂ ಆ ಸ್ಕೂಟರನ್ನ ಖರೀದಿ ಮಾಡ್ಬೇಕು ಅನ್ಕೊಂಡ್ರು. ಗೀತಾ ಮತ್ತೆ ಛಾಯಾ ಸೇರ್ಕೊಂಡು ಸ್ಕೂಟರ್ನ ರೆಡಿ ಮಾಡಕ್ಕೆ ಶುರು ಮಾಡ್ತಾರೆ. ನೋಡ್ದೀಯಾ ಛಾಯಾ, ಈ ತರ ಸ್ಕೂಟರ್ನ ಎಷ್ಟೊಂದ್ ಜನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ. ಈ ತರ ನಾವಿಬ್ರು ಹೆಚ್ಚಿನ ಸ್ಕೂಟರ್ನ ತಯಾರಿ ಮಾಡೋಣ. ಗೀತಾ ಮತ್ತೆ ಛಾಯಾ ಸ್ಕೂಟರ್ನ ತಯಾರು ಮಾಡಕ್ಕೆ ಶುರು ಮಾಡ್ಕೊಳ್ತಾರೆ. ಊರಿನ ಜನರು ಅವ್ರ ಹತ್ರ ಬಂದು ಸ್ಕೂಟರ್ನ ಖರೀದಿ ಮಾಡಕ್ಕೆ ಬರ್ತಾ ಇರ್ತಾರೆ. ಆದ್ರೆ ಈ ವಿಷಯ ಸಿಟಿನಲ್ಲಿರೋ ರವಿ ಎಂಬ ವ್ಯಾಪಾರಿಗೆ ಇಷ್ಟ ಆಗೋದಿಲ್ಲ. ಅವನು ತನ್ನ ಕೆಲಸಗಾರನಾದ ರಾಜುಗೆ ಹೇಳ್ತಾನೆ, ಯಾವಾಗಿಂದ ಈ ಸತ್ಯೇಂದರ್ ಸ್ಕೂಟರ್ ಅವರು ನೀರ್ ಮೇಲೆ ಓಡುವಂತ ಸ್ಕೂಟರ್ ತಯಾರು ಮಾಡಿದ್ರು, ನಮ್ಮ ಹತ್ರ ಯಾರು ಸ್ಕೂಟರ್ ತಗೋತಾನೆ ಇಲ್ಲ. ಮಾಲೀಕ್ರೆ, ನಾನ್ ಕೇಳ್ಪಟ್ಟೆ ಸತ್ಯೇಂದ್ರ ಸ್ಕೂಟರ್ನವರು ಅವ್ರಿಗೆ 2 ಹೆಣ್ಮಕ್ಳಿದಾರಂತೆ. ಅವರೇ ಈ ನೀರ್ ಮೇಲೆ ಓಡುವಂತ ಸ್ಕೂಟರ್ನ ತಯಾರು ಮಾಡಿದ್ದಂತೆ. ಅವರು ತುಂಬಾ ಬುದ್ಧಿವಂತ ಹುಡುಗಿರು. ನಾವು ಏನಾದ್ರೂ ಒಂದು ಮಾಡ್ಲೇಬೇಕು, ಇಲ್ಲ ಅಂದ್ರೆ ಆ ಹುಡುಗಿರು ನನ್ನ ಬಿಸ್ನೆಸ್ ನ ಹಾಳು ಮಾಡ್ಬಿಡ್ತಾರೆ. ನಾವೀಗ ಕಟ್ಕಟಿಪುರಕ್ಕೆ ಹೋಗ್ಬೇಕು. ಅದೇನೋ ಸರಿ ಮಾಲೀಕ್ರೆ, ಆದ್ರೆ ನಾವು ಹೋಗೋದಾದ್ರೂ ಹೇಗೆ? ಮಳೆ ಎಷ್ಟೊಂದ್ ಜೋರಾಗಿ ಬರ್ತಾ ಇದೆ, ಅದರಿಂದ ರಸ್ತೆ ತುಂಬಾ ನೀರೇ ತುಂಬಿದೆ. ನಿಮ್ ಗಾಡಿ ಹಾಳಾಗುತ್ತೆ ಮಾಲೀಕ್ರೆ. ನಾನೇನ್ ಹೇಳ್ತೀನಿ ಅಂದ್ರೆ ಸತ್ಯೇಂದ್ರ ಸ್ಕೂಟರ್ನ ತಗೊಳ್ಳಿ. ಹೋಗಿಲ್ಲಿಂದ. ರಾಜು ಮತ್ತೆ ರವಿ ಊರಿಗೆ ಬಂದು ಗೀತಾ ಛಾಯಾ ಫ್ಯಾಕ್ಟರಿ ಒಳಗಡೆ ಬರ್ತಾರೆ. ನೋಡಿದ್ಯಾ ರಾಜು, ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟೊಂದು ಸ್ಕೂಟರ್ ತಯಾರಿಸ್ಬಿಟ್ಟಿದ್ದಾರೆ. ಮಾಲೀಕ್ರೆ, ನಮ್ಮ ಕಾರ್ಖಾನೆಗಿಂತ ಇದು ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ? ಸ್ವಲ್ಪ ಸಮಯದಲ್ಲಿ ನಮ್ಗಿಂತ ದೊಡ್ಡ ಕಾರ್ಖಾನೆ ಮಾಡಿದ್ರು ಮಾಡ್ಬೋದು ಇವರು. ಅಯ್ಯೋ, ಒಂದು ಸಲ ಆದ್ರೂ ಒಳ್ಳೆ ಮಾತಾಡೋ ರಾಜು. ಸರಿ ಮಾಲೀಕ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ನಾಲ್ಗೆ ತಿರುಗ್ಬಿಡುತ್ತಷ್ಟೇ. ನೀವು? ನಾನು ಸಿಟಿಯಲ್ಲಿ ಸ್ಕೂಟರ್ನ ಸೇಲ್ ಮಾಡೋ ಕೆಲಸ ಮಾಡ್ತಾ ಇರೋದು. ನೀವು ಯಾವಾಗಿಂದ ಈ ಸ್ಕೂಟರ್ನ ಮಾಡೋದಕ್ಕೆ ಶುರು ಮಾಡಿದ್ರು ಆಗಿಂದ ನನಗೆ ಬಿಸ್ನೆಸ್ ಕಡಿಮೆ ಆಗ್ತಾ ಇದೆ. ಒಂದ್ ವೇಳೆ ನಿಮ್ಗೆ ಸ್ಕೂಟರ್ ಮಾರಲೇಬೇಕು ಅಂದ್ರೆ ಊರ್ನಲ್ಲಿ ಮಾರಿ, ಸಿಟಿಯಲ್ಲಿ ಮಾರೋ ಅವಶ್ಯಕತೆ ಏನಿದೆ? ನೀವ್ ಇದೇನ್ ಮಾತಾಡ್ತಾ ಇದ್ದೀರಾ? ಈ ಸ್ಕೂಟರ್ ಇಂದ ಎಷ್ಟೊಂದ್ ಜನರಿಗೆ ಸಹಾಯ ಆಗ್ತಿದೆ ಗೊತ್ತಾ? ಬರೀ ರಸ್ತೆ ಮೇಲೆ ಹೋಗೋದಲ್ಲ, ಸಮುದ್ರದ ಮೇಲೆ ಹೋಗಿ ಒಂದ್ ಊರಿಂದ ಇನ್ನೊಂದ್ ಊರಿಗೆ ಹೋಗಕ್ಕೆ ಸಹಾಯ ಆಗ್ತಿದೆ ಜನರಿಗೆ. ಇದನ್ನ ಸಿಟಿನಲ್ಲಿ ಯಾಕೆ ಮಾರಬಾರ್ದು? ಈ ಸ್ಕೂಟರ್ನ ಮಾರೋದ್ನ ನಿಲ್ಲಿಸ್ಬಿಡಿ. ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀನಿ. ಮುಂದಿನ ಸಲ ಈ ರೀತಿ ಹೇಳೋದಿಲ್ಲ. ನಡಿ ರಾಜು. ಮಾಲೀಕ್ರೆ, ಒಂದ್ ಸ್ಕೂಟರ್ನ ತಗೊಂಡ್ಬಿಡೋಣ. ತುಂಬಾ ಕಷ್ಟಪಟ್ಟು ಇಲ್ಲಿಗೆ ಬಂದಿರೋದು. ಒಂದ್ ಸ್ಕೂಟರ್ ತಗೊಂಡ್ಬಿಡಿ, ಆಮೇಲೆ ಬೇಕಿದ್ರೆ ವಾಪಸ್ ಕೊಟ್ಬಿಡೋಣ. ಅಯ್ಯೋ, ಬಾಯಿ ಮುಚ್ಚೋ ಮುಟ್ಟಾಳ. ಹಾ ತಗೊಂಡ್ ಹೋಗಿ, ನಮ್ ಹತ್ರ ತುಂಬಾನೇ ಸ್ಕೂಟರ್ಗಳಿವೆ. ರವಿ ಮತ್ತೆ ರಾಜು ಅಲ್ಲಿಂದ ಹೊರಟೋಗ್ತಾರೆ. ತಮ್ಮ ಆಫೀಸ್ಗೆ ಬರ್ತಾರೆ. ಏನಾದ್ರೂ ಒಂದು ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಾವಿಬ್ರು ಬೀದಿಗೆ ಬಂದ್ಬಿಡ್ತೀವಿ. ನಮ್ಮ ಸ್ಕೂಟರು ನೀರಿನ ಕೆಳಗಡೆ ಇದೆ, ಅಂದ್ರೆ ನಾವು ನೀರಲ್ಲೇ ಮುಳುಗೋಗ್ತೀವಿ. ಮಾಲೀಕ್ರೆ, ನನ್ನ ಕೈಗೆ ಒಂದು ಬೆಲೆ ಬಾಳುವಂತ ವಸ್ತು ಸಿಕ್ಕಿದೆ. ಇಲ್ಲಿ ನೋಡಿ, ಈ ಪೇಪರ್ ಅಲ್ಲಿ ನೀರ್ ಮೇಲೆ ಓಡೋಂತ ಸ್ಕೂಟರ್ ಹೇಗ್ ತಯಾರಿಸೋದು ಅಂತ ಬರ್ದಿದ್ದಾರೆ. ನೋಡಿ ನೋಡಿ, ಇದರಲ್ಲಿ ಯಾರಿಗೂ ಕಾಣದೇ ಇರೋಂಗೆ ಬಚ್ಚಿಟ್ಟಿದ್ರು. ನಾನ್ ಕಳ್ತನ ಮಾಡ್ಬಿಟ್ಟೆ. ಅಯ್ಯೋ, ನಾನ್ ಮರ್ತೆ ಹೋಗಿದ್ದೆ. ನೀನ್ ದಡ್ಡ ಅಷ್ಟೇ ಅಲ್ಲ, ಕಳ್ಳ ಕೂಡ ಹೌದು. ಕೊಡಿಲಿ ಪೇಪರು. ಇನ್ ಮುಂದೆ ನಾವು ನೀರ್ ಮೇಲೆ ಓಡುವಂತ ಸ್ಕೂಟರ್ನ ತಯಾರು ಮಾಡ್ತೀವಿ. ಅವ್ರಿಗಿಂತ ಚೆನ್ನಾಗೇ ಮಾಡೋಣ. ರವಿ ಮತ್ತೆ ರಾಜು ಸೇರ್ಕೊಂಡು ಸ್ಕೂಟರ್ನ ರೆಡಿ ಮಾಡ್ತಾ ಇರ್ತಾರೆ. ಇಲ್ಲಿ ಪೇಪರ್ ಮೇಲೆ ಗುರುತ್ವಾಕರ್ಷಣೆ ಬಲದ ಬಗ್ಗೆ ಕಂಟ್ರೋಲ್ ಇಡ್ಬೇಕಂತೆ. ಅವರೇ ಬರ್ದಿದಾರಂದ್ರೆ ಈ ಸ್ಕೂಟರ್ ನಲ್ಲಿ ಗುರುತ್ವಾಕರ್ಷಣೆಯ ಬಲವನ್ನ ಜಾಸ್ತಿ ಇಡಬೇಕು. ಆಗ ನಮ್ಮ ಗಾಡಿ ನೀರ್ ಮೇಲೆ ತುಂಬಾ ವೇಗವಾಗಿ ಚೆನ್ನಾಗಿ ಹೋಗುತ್ತೆ. ಆಗ್ಲಿ ಮಾಲೀಕ್ರೆ, ಈಗಲೇ ಮಾಡ್ತೀನಿ. ಸ್ವಲ್ಪ ದಿನಗಳ ನಂತರ ರವಿ ಮತ್ತೆ ರಾಜು ಸೇರ್ಕೊಂಡು ಸ್ಕೂಟರ್ ಅನ್ನ ರೆಡಿ ಮಾಡ್ತಾರೆ. ರಾಜು ಸ್ಕೂಟರ್ಗೆ ತುಂಬಾ ಭಾರ ಇರೋ ಟೈರ್ನ ಹಾಕ್ತಾನೆ. ತಗೊಳ್ಳಿ ಮಾಲೀಕ್ರೆ, ನಾವೇ ಸ್ವಂತವಾಗಿ ತಯಾರಿಸಿರುವಂತ ಸ್ಕೂಟರು ಈಗ ತಯಾರಾಗಿದೆ. ಮಾಲೀಕ್ರೆ, ಬನ್ನಿ ಇದನ್ನ ಓಡಿಸ್ಬಿಟ್ಟು ನೋಡೋಣ. ಓಡ್ಸೋಣ ರಾಜು, ಓಡ್ಸೋಣ. ಸ್ವಲ್ಪ ತಾಳ್ಮೆ ತಗೋ. ಮೊದ್ಲು ನಾವು ಅಕ್ಕ ತಂಗಿ ಗೀತಾ ಮತ್ತೆ ಛಾಯಾನ ಕರಿಬೇಕು. ಅವ್ರು ಬಂದ್ಮೇಲೆ ಅವ್ರ ಮುಂದೆನೆ ಈ ಸ್ಕೂಟರ್ನ ಓಡಿಸಿ ತೋರ್ಸೋಣ. ಮತ್ ಅವ್ರಿಗೆ ಹೇಳೋಣ ನಮ್ಮ ಸ್ಕೂಟರು ಅವ್ರ ಸ್ಕೂಟರ್ಗಿಂತ ತುಂಬಾ ಚೆನ್ನಾಗಿದೆ ಅಂತ.
ರವಿ ಗೀತಾ ಮತ್ತೆ ಛಾಯಾನ ಸಮುದ್ರದ ಹತ್ರ ಬರೋಕೆ ಹೇಳ್ತಾನೆ. ನೀವಿಬ್ರು ನೋಡ್ತಾ ಇದ್ದೀರಾ, ಈ ಸ್ಕೂಟರ್ ಕೂಡ ನೀರ್ ಮೇಲೆ ಓಡುತ್ತೆ. ಬರೀ ಓಡಲ್ಲ, ತುಂಬಾ ವೇಗವಾಗಿ ಓಡುತ್ತೆ. ಇದು ಒಳ್ಳೆ ವಿಷಯನೇ ಅಲ್ವಾ? ನಾನ್ ನಿಮ್ಮಿಬ್ರು ಇಲ್ಲಿಗೆ ಯಾಕೆ ಕರ್ಸಿರೋದು ಅಂದ್ರೆ ನಿಮ್ಮ ಕಣ್ಣಾರೆ ನೀವು ನೋಡ್ಬೇಕು. ನಮ್ಮ ಸ್ಕೂಟರು ನಿಮ್ಮ ಸತ್ಯೇಂದ್ರ ಸ್ಕೂಟರ್ಗಿಂತ ತುಂಬಾ ಚೆನ್ನಾಗಿದೆ. ಛಾಯಾ ಆ ಸ್ಕೂಟರ್ ಅನ್ನ ಗಮನ ಇಟ್ಟು ನೋಡಿ ಹೇಳ್ತಾಳೆ, ಒಂದ್ ನಿಮಿಷ, ನನಗನ್ನಿಸ್ತಿದೆ ನೀವು ಈ ಸ್ಕೂಟರ್ ಅನ್ನ ಭಾರವನ್ನ ಲೆಕ್ಕಿಸದೆ ತಯಾರಿ ಮಾಡಿದ್ದೀರಿ ಅಂತ. ಈ ಸ್ಕೂಟರ್ ನೀರ್ ಮೇಲೆ ಹೋಗಲ್ಲ. ನೀನ್ ಇದನ್ನ ಯಾಕೆ ಹೇಳ್ತಿದ್ಯಾ ಅಂದ್ರೆ ನಿನಗಿದು ಇಷ್ಟ ಇಲ್ಲ. ನಾವ್ ಈ ಸ್ಕೂಟರ್ನ ಬಜಾರಲ್ಲಿ ಮಾರೋದು. ಮತ್ತೆ ಓಡಿಸೋ ವಿಷಯಕ್ಕೆ ಬಂದ್ರೆ ನಾನ್ ಈಗ್ಲೇ ಇದನ್ನ ನೀರಲ್ಲಿ ಓಡಿಸ್ ತೋರಿಸ್ತೀನಿ. ಎಲ್ಲಿ ಬಾರೋ ರಾಜು, ನನ್ ಜೊತೆ ಕೂತ್ಕೋ. ರವಿ ಮತ್ತೆ ರಾಜು ಸ್ಕೂಟರ್ ಮೇಲೆ ಕೂತ್ಕೋತಾರೆ. ರವಿ ಸ್ಕೂಟರ್ನ ಸ್ಟಾರ್ಟ್ ಮಾಡಿ ಸಮುದ್ರದ ನೀರ್ ಮೇಲೆ ಓಡಿಸ್ತಾ ಇರ್ತಾನೆ. ಆಗ ಸ್ಕೂಟರ್ ಬ್ಯಾಲೆನ್ಸ್ ತಪ್ಪ ಹೋಗುತ್ತೆ. ಆಗ ಸ್ಕೂಟರ್ ಸಮುದ್ರದ ಒಳಗಡೆ ಮುಳುಗಕ್ಕೆ ಶುರು ಆಗುತ್ತೆ. ಅವರಿಬ್ರು ಎಷ್ಟೊಂದು ಕೆಳಗಡೆ ಹೋಗ್ಬಿಡ್ತಾರೆ ಅಂದ್ರೆ ಅವರಿಬ್ರು ಕಾಣಿಸೋದೇ ಇಲ್ಲ. ನಾನು ಇವ್ರಿಗೆ ಮೊದಲೇ ಹೇಳಿದೆ, ಈ ಸ್ಕೂಟರ್ ಭಾರ ತುಂಬಾನೇ ಜಾಸ್ತಿ ಇದೆ ಅಂತ. ಇನ್ಮೇಲೆ ಇವರು ಸಮುದ್ರದ ಕೆಳಗಡೆ ಸ್ಕೂಟರ್ನ ಮಾರ್ತಾರೆ. ನಗರದ ಪ್ರಸಿದ್ಧ ರಸ್ತೆ. ಅಲ್ಲಿ ಎದುರು ಬದುರು 2 ರೆಸ್ಟೋರೆಂಟ್ ಇತ್ತು. ಸಮುದ್ರದ ಮೀನಿನ ರೆಸ್ಟೋರೆಂಟ್ ಮತ್ತು ರಾಜು ತಂದೂರಿ ಹೌಸ್ ಚಿಕನ್ ರೆಸ್ಟೋರೆಂಟ್. ಎರಡೂ ಕಡೆ ಗ್ರಾಹಕರ ಒಳ್ಳೆಯ ಗುಂಪಿರ್ತಿತ್ತು. ಆದ್ರೆ ಈ ನಡುವೆ ರಾಜುವಿನ ರೆಸ್ಟೋರೆಂಟ್ನಲ್ಲಿ ಹೆಚ್ಚು ಗುಂಪು ಸೇರಕ್ ಶುರು ಆಯ್ತು. ಇದನ್ನ ನೋಡಿ ಗೋಪಾಲನಿಗೆ ಹೊಟ್ಟೆ ಉರಿ ಆಯ್ತು. ಗೋಪಾಲ ಮನೆಗೆ ಬರ್ತಿದ್ದ ಹಾಗೆ, ಏನಾಯ್ತು, ಇಷ್ಟೊಂದು ಕೋಪದಲ್ಲಿ ಯಾಕಿದ್ಯಾ? ಮತ್ತಿನ್ನೇನಾಗುತ್ತೆ, ಆ ರಾಜು ಅವನ್ ಚಿಕನ್ ತಂದೂರಿ ರುಚಿ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದೆ. ಇಡೀ ಬಜಾರ್ನಲ್ಲಿ ಕೇವಲ ಅವಂದೇ ಮಾತು. ನನ್ನ ಗ್ರಾಹಕರು ಕೂಡ ಅವನ ಅಂಗಡಿಗೆ ಹೋಗ್ತಾ ಇದಾರೆ. ಇದ್ರಲ್ಲಿ ಹೊಟ್ಟೆ ಉರ್ಕೊಳ್ಳೋ ಅಂತದೇನಿದೆ? ನೀನು ನಿನ್ನ ಮೀನಿನ ಸ್ವಾದ ಹೆಚ್ಚು ಮಾಡು, ಜನ ಅವರೇ ತಾವಾಗ ಬರ್ತಾರೆ. ರಾಜು ತನ್ನ ಕಿಚನ್ ನಲ್ಲಿ ತಂದೂರಿ ಮಸಾಲಾನ ಟೇಸ್ಟ್ ಮಾಡ್ತಿದ್ದ. ಆಗ ಒಬ್ಬ ಗ್ರಾಹಕ ಇದ್ದಕ್ಕಿದ್ದಾಗೆ ಒಳಗಡೆ ಬರ್ತಾನೆ. ಅಯ್ಯೋ ರಾಜು ಅಣ್ಣ, ನಿಮ್ಗೆ ಗೊತ್ತಾ ಆಚೆ ಏನ್ ಹಾಕಿದ್ದಾರೆ ಅಂತ? ಏನಾಯ್ತು? ರಾಜು ಮೀರಾ ಹೊರಗಡೆ ಬರ್ತಾರೆ ಮತ್ತೆ ಎದುರುಗಿದ್ದ ಗೋಪಾಲನ ರೆಸ್ಟೋರೆಂಟ್ನ ನೋಡ್ತಾರೆ. ಅಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಚಿಕನ್ ತಿನ್ನೋದು ಹಾನಿಕಾರಕ, ಮೀನನ್ನು ತಿನ್ನಿ ಆರೋಗ್ಯವಾಗಿರಿ. ಈ ಗೋಪಾಲ್ಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಮೊದ್ಲು ಯೋಚನೆ ಮಾಡು, ಅವನ್ ಯಾಕೆ ಹೀಗ್ ಮಾಡ್ದ ಅಂತ. ಯಾಕೆ ಹಾಗೆ ಮಾಡದ್ನ ಕ್ಲಿಯರ್ ಆಗಿ ಗೊತ್ತಿದೆ. ನನ್ನ ವ್ಯಾಪಾರ ಅವನಿಗಿಂತ ಚೆನ್ನಾಗ್ ಆಗ್ತಾ ಇದೆ. ಅದಕ್ಕೆ ಅವನ್ಗೆ ಹೊಟ್ಟೆ ಉರಿ ಅಷ್ಟೇ. ಈಗ ಅವನ್ಗೆ ಪಾಠ ಕಲಿಸ್ಲೇಬೇಕು. ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣ್ತಿಲ್ಲ. ನೀನು ನಿನ್ನ ಸ್ವಾದ ಮತ್ತು ಸೇವೆ ಬಗ್ಗೆ ಗಮನ ಕೊಡು. ಇಲ್ಲ ಮೀರಾ, ಅವನು ಈ ಆಟ ಆಡಿದ್ರೆ ನಾನು ಈಗ ತೋರಿಸ್ತೀನಿ ರಾಜು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ. ಗೋಪಾಲ ತನ್ನ ಕಸ್ಟಮರ್ ಜೊತೆ ಬ್ಯುಸಿಯಾಗಿರ್ತಾನೆ. ಅಷ್ಟೊತ್ತಿಗೆ ರಸ್ತೆಯ ಮತ್ತೊಂದು ಬದಿ ಗಲಾಟೆ ಶುರುವಾಗತ್ತೆ. ಗೋಪಾಲ ಹೊರಗಡೆ ಬರ್ತಾನೆ ಮತ್ತೆ ನೋಡ್ತಾನೆ, ರಾಜು ತನ್ನ ರೆಸ್ಟೋರೆಂಟ್ ನ ಮುಂದೆ ಮತ್ತೊಂದು ದೊಡ್ಡ ಬೋರ್ಡ್ ಹಾಕ್ಸಿರ್ತಾನೆ. ಮೀನಿನಲ್ಲಿ ಬರೀ ಮುಳ್ಳೆ ಇರತ್ತೆ, ನಿಜವಾದ ರುಚಿ ಚಿಕನ್ ತಂದೂರಿನಲ್ಲಿರತ್ತೆ. ಒಳ್ಳೆದೇ ಮಾಡ್ದೆ ರಾಜು, ಇದು ಕೇವಲ ಶುರು ಅಷ್ಟೇ. ಇನ್ನೊಂದು ಕಡೆ ರಾಜು ಕೂಡ ಗೋಪಾಲನ ದುರ್ಗುಟ್ಕೊಂಡು ನೋಡ್ತಾನೆ. ಇಬ್ಬರ ನಡುವೆ ಈಗ ವೈರತ್ವ ಬೆಳೆದಿರತ್ತೆ. ಗೋಪಾಲು ತನ್ನ ರೆಸ್ಟೋರೆಂಟ್ ನಲ್ಲಿ ಕೂತಿರ್ತಾನೆ. ಅಷ್ಟರಲ್ಲೇ ಅವನ ನಿಷ್ಠಾವಂತ ಕೆಲಸಗಾರ ಒಳಗಡೆ ಬರ್ತಾನೆ. ಮಾಲೀಕ್ರೆ, ನೀವೇನ್ ತಿಳ್ಕೋಬೇಕು ಅಂತಿದ್ರು ನಾನು ಅದನ್ನ ಕಂಡಿಡ್ದ್ಬಿಟ್ಟೆ. ಏನ್ ಕಂಡಿಡ್ಬಿಟ್ಟೆ? ರಾಜು ಅವನ್ ಚಿಕನ್ ತಂದೂರಿಗೆ ಯಾವ ಮಸಾಲೆ ಹಾಕ್ತಾನೋ ಅದು ವಿಶೇಷವಾಗಿರೋ ಮಸಾಲೆ. ಒಂದ್ ವೇಳೆ ನಮ್ಗೆ ಆ ಸೀಕ್ರೆಟ್ ರೆಸಿಪಿ ಸಿಕ್ಬಿಟ್ರೆ ನಾವು ಕೂಡ ತಂದೂರಿ ಫಿಶ್ ಮಾಡ್ಬಿಟ್ಟು ಅವನ್ಗೆ ಕಾಂಪಿಟೇಷನ್ ಕೊಡ್ಬೋದು. ಅದ್ಭುತ. ಆದ್ರೆ ಆ ಮಸಾಲೆನ ಹೇಗ್ ತರೋದು? ನಾನ್ ಅನ್ಕೊಂಡೆ ನಾನು ರಾಜು ಅಂಗಡಿಗೆ ಒಬ್ಬ ಗ್ರಾಹಕನಾಗಿ ಹೋಗ್ತೀನಿ, ಮತ್ತೆ ಹೇಗಾದ್ರೂ ಮಾಡಿ ಅಡ್ಗೆ ಮನೆಗೆ ಹೋಗ್ತೀನಿ. ಒಂದ್ಸಲ ಏನಾದ್ರೂ ಅಡ್ಗೆ ಮನೆಗೆ ಹೋಗ್ಬಿಟ್ರೆ ಮಸಾಲೆ ರಹಸ್ಯ ಕೂಡ ಗೊತ್ತಾಗ್ಬಿಡುತ್ತೆ. ಶಬ್ಬಾಷ್ ರಮೇಶ್, ನೀನೇನಾದ್ರೂ ಈ ಕೆಲಸ ಮಾಡಿದ್ರೆ ನಾನ್ ನಿನಗೆ ಬಹುಮಾನ ಕೊಡ್ತೀನಿ. ಅವನಿಗೆ ಪೂರ್ತಿಯಾಗಿ ನಂಬಿಕೆ ಇತ್ತು, ಈಗ ಅವನು ರಾಜುನನ್ನ ಸೋಲಿಸ್ತೀನಿ ಅಂತ. ರಾಜು ತನ್ನ ಕಿಚನ್ ನಲ್ಲಿ ಮೀಟ್ ಕತ್ತರಿಸ್ತಿರ್ತಾನೆ. ಅಷ್ಟರಲ್ಲಿ ಒಬ್ಬ ಕೆಲಸದವನು ಒಳಗಡೆ ಓಡಿ ಬರ್ತಾನೆ. ಮಾಲೀಕ್ರೆ, ಆಚೆ ವಿಚಿತ್ರವಾದ ಘಟನೆ ನಡೆದಿದೆ. ಈಗೇನಾಯ್ತು? ನೋಡಿ ಪೇಪರ್ ಅಲ್ಲಿ ಏನ್ ಬರೆದಿದ್ದಾರೆ ಅಂತ. ಸಮುದ್ರ ಮಾಲೀಕ ಗೋಪಾಲ್ ಅವ್ರ ಡಾಬಾ
ಚಿಕನ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಮೀರಾ ಇದನ್ನೆಲ್ಲ ನೋಡಿ ಟೆನ್ಷನ್ ಆಗತ್ತೆ. ರಾಜು, ನಾನು ಹೇಳ್ತಿದ್ನಲ್ವಾ, ನಿಮ್ಮಿಬ್ಬರ ಜಗಳ ಬೇರೆ ದಾರಿಗೆ ಹೋಗ್ತಿದೆ. ಈಗ ಒಳ್ಳೇದು ಕೆಟ್ಟದ್ದು ಉಳಿದಿಲ್ಲ ಮೀರಾ. ನಾವು ಈ ಯುದ್ಧದಲ್ಲಿ ಗೆಲ್ಲೇಬೇಕಾಗತ್ತೆ. ಆದ್ರೆ ನಾವು ಕೂಡ ಗೋಪಾಲ್ ಮಾಡಿದ ತಪ್ಪನ್ನೇ ಮಾಡ್ತಾ ಹೋದ್ರೆ ಏನಾಗತ್ತೆ? ಅವ್ರಿಗೂ ನನ್ಗೂ ವ್ಯತ್ಯಾಸ ಏನು? ಮೀರಾ, ನಿನಗೆ ನಾನು ಈ ರೀತಿ ಮಾಡ್ತಿರೋದು ಇಷ್ಟ ಇಲ್ಲ ಅಂದ್ರೆ ನೀನ್ ಮಧ್ಯೆ ಬರಕ್ ಹೋಗ್ಬೇಡ. ಮೀರಾ ಸುಮ್ನಾಗ್ತಾಳೆ. ಆದ್ರೆ ಅವಳಿಗೆ ಏನೋ ವಿಚಿತ್ರ ಅನ್ಸತ್ತೆ. ಅವಳಿಗನ್ಸತ್ತೆ ಈ ಜಗಳದಲ್ಲಿ ಬೇರೆ ಇನ್ನೇನೋ ಆಗ್ತಿದೆ ಅಂತ. ಆದ್ರೆ ಅದು ಇನ್ನು ಯಾರಿಗೂ ಗೊತ್ತಿಲ್ಲ ಅಂತ. ರಾತ್ರಿ ಆಗಿತ್ತು. ಗೋಪಾಲ್ ತನ್ನ ಹೋಟೆಲ್ನಲ್ಲಿ ಕಸ್ಟಮರ್ನ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ದೂರ್ ಮಾಡ್ತಿದ್ದ. ಅಷ್ಟೊತ್ತಿಗೆ ಒಬ್ಬ ಸಂಶಯಾಸ್ಪದ ವ್ಯಕ್ತಿ ಒಳಗಡೆ ಬಂದ. ಅವನು ತುಂಬಾ ಚಾಲಾಕಿ ವ್ಯಕ್ತಿ ಆಗಿದ್ದ. ಅವನು 2 ರೆಸ್ಟೋರೆಂಟ್ಗಳ ಜಗಳದ ಲಾಭ ಪಡೆಯೋಕ್ ಬಂದಿದ್ದ. ಗೋಪಾಲ್ ಅವರೇ, ನನಗೆ ಅನ್ನಿಸ್ತಾ ಇದೆ ನಿಮ್ಮ ರೆಸ್ಟೋರೆಂಟ್ ನ ವಾತಾವರಣ ಮುಂಚಿನ ಹಾಗಿಲ್ಲ ಅಂತ. ಅದನ್ನ ಕಟ್ಕೊಂಡು ನಿನ್ಗೇನು? ಅದನ್ನ ಕಟ್ಕೊಂಡು ನನಗೆ ತುಂಬಾ ಇದೆ ಸಾಹೇಬ್ರೆ. ಯಾಕಂದ್ರೆ ನಾನ್ ನಿಮ್ಗೆ ಸಹಾಯ ಮಾಡಬಹುದು, ಮತ್ ಅದ್ರ ಜೊತೆಗೆ ರಾಜುನ್ ಕೂಡ ಬೀದಿಗೆ ತರಬಹುದು. ಅದೇಗೆ? ಒಂದ್ ವೇಳೆ ನೀವು ಅಂದ್ರೆ ರಾಜು ಅಡ್ಗೆಯಲ್ಲಿ ಎಂತ ಮಸಾಲೆ ಹಾಕ್ಬೋದು ಅಂದ್ರೆ ಅದರಿಂದ ಜನ ಹುಷಾರ್ ತಪ್ಪಬಹುದು. ಮತ್ ಅವಾಗ ಜನರಿಗನ್ಸತ್ತೆ ಅವನ ಅಡಿಗೆ ಚೆನ್ನಾಗಿಲ್ಲ ಅಂತ. ಅವಾಗ ಅವರು ನಿಮ್ ಹೋಟೆಲ್ಗೆ ಬರ್ತಾರೆ. ಗೋಪಾಲ ಇದನ್ನ ಕೇಳಿ ಯೋಚಿಸೋದಿಕ್ಕೆ ಶುರು ಮಾಡ್ದ. ಮತ್ತೊಂದ್ ಕಡೆ ಮೀರಾಳಿಗೆ ಈ ಮನುಷ್ಯನ ಮೇಲೆ ಸಂಶಯ ಬಂದಿರತ್ತೆ. ಅವಳು ಇವನನ್ನ ದೂರದಿಂದಲೇ ನೋಡ್ತಿರ್ತಾಳೆ. ಇವಳು ಏನ್ ಮಾಡ್ತಾನೆ ಅನ್ನೋದನ್ನ ನೋಡ್ಬೇಕು ಅಂತ ಅವಳು ನಿರ್ಧರಿಸ್ತಾಳೆ. ಬೆಳಿಗ್ಗೆ ಆಗ್ತಿದ್ದಾಗೆ ರಾಜು ತನ್ನ ರೆಸ್ಟೋರೆಂಟ್ನಲ್ಲಿ ದೊಡ್ಡ ಪೋಸ್ಟರ್ ಹಾಕಿಸ್ತಾನೆ. ಸಮುದ್ರದ ಮೀನಿನ ಜೊತೆ ಕಲಬೆರಕೆ ಮೀನನ್ನ ಕೂಡ ಸೇಲ್ ಮಾಡ್ತಿದ್ದಾರೆ ಅಂತ. ಇದನ್ನ ನೋಡಿ ಗೋಪಾಲನ ಕೋಪ ನೆತ್ತಿಗೇರತ್ತೆ. ಇದು ತುಂಬಾ ಅತಿ ಆಗೋಯ್ತು. ಇವತ್ತವನ್ನ ನಾನು ಮುಗಿಸ್ತೀನಿ. ಇದನ್ನೆಲ್ಲ ನಿಲ್ಸಿ ಗೋಪಾಲ್. ಈ ಜಗಳ ನಿಮ್ಮಿಬ್ಬರನ್ನು ನಾಶ ಮಾಡುತ್ತೆ. ರಾಜು, ನೀನ್ ಇದನ್ನೆಲ್ಲ ನಿಲ್ಸು. ಇಲ್ದೆ ಹೋದಲ್ಲಿ ಏನೋ ಅಪಾಯ ಕಾದಿದೆ. ಗೋಪಾಲ್ ಸರಿಯಾಗೋ ತನಕ ನಾನು ಕೂಡ ಸರಿಯಾಗೋದಿಲ್ಲ. ಮೀರಾ ಮತ್ತೆ ಸುಮನಾ ಬಹಳ ಚಿಂತೆ ಮಾಡ್ತಾರೆ. ಅವರು ನೋಡ್ತಾರೆ ಅವರ ಗಂಡಂದಿರ ಈ ಜಗಳ ಅವರನ್ನ ನಾಶ ಮಾಡುತ್ತೆ ಅಂತ. ಇವರಿಬ್ಬರ ರೆಸ್ಟೋರೆಂಟ್ನ ಮುಂದೆ ಸುಳ್ಳಿನ ಸುದ್ದಿ ಹರಡಿದ್ರಿಂದ ಗ್ರಾಹಕರ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಮೀರಾ ಮತ್ತು ಸುಮನಾ ಇಬ್ರು ಪಾರ್ಕ್ನಲ್ಲಿ ಕುಳಿತಿರ್ತಾರೆ. ಅವರ ಮುಖದಲ್ಲಿ ಚಿಂತೆ ಎದ್ದು ಕಾಣ್ತಿರತ್ತೆ. ಗೊತ್ತಿಲ್ಲ ಈ ಜಗಳ ಯಾವಾಗ ಮುಗಿಯತ್ತೆ ಅಂತ. ಗೋಪಾಲ ಅಂತೂ ದಿನ ರಾತ್ರಿ ಇದನ್ನೇ ಯೋಚನೆ ಮಾಡ್ತಿರ್ತಾನೆ, ರಾಜುನ ಹೇಗ್ ಸೋಲ್ಸೋದು ಅಂತ. ರಾಜು ಕೂಡ ಇದನ್ನೇ ಮಾಡ್ತಿದ್ದಾನೆ. ನನಗನ್ನಿಸ್ತಿದೆ ಅವರಿಬ್ಬರನ್ನು ಯಾರೋ ಎತ್ಕಟ್ತಿದ್ದಾರೆ ಅಂತ. ಏನ್ ಹೇಳ್ತಿದ್ಯಾ? ಆ ರವಿ ಮೇಲೆ ನಂಗೆ ಸಂಶಯ ಇದೆ. ಅವನ್ ಬಂದಾಗ್ಲಿಂದ ಇಬ್ಬರ ಜಗಳ ಜಾಸ್ತಿನೇ ಆಗ್ತಾ ಇದೆ. ಆದ್ರೆ ಅವನು ಹಾಗೆ ಯಾಕೆ ಮಾಡ್ತಾನೆ ನನಗ್ ಗೊತ್ತಿಲ್ಲ. ಆದ್ರೆ ಇದನ್ನಂತೂ ನಾವು ಕಂಡುಹಿಡಿಯಲೇಬೇಕು. ಮೀರಾ ಮತ್ತು ಸುಮನಾ ಇಬ್ಬರು ರವಿನ ಹಿಂಬಾಲಿಸ್ತಾರೆ. ಅವ್ರು ನೋಡ್ತಾರೆ ಅವನು ರಮೇಶನ ಜೊತೆ ಕದ್ದು ಮುಚ್ಚಿ ಭೇಟಿ ಮಾಡ್ತಾನೆ. ಕೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ನೋಡು ರಮೇಶ್, ನಮ್ಮಿಬ್ಬರ ಕೆಲ್ಸ ಇದೇ ಆಗಿತ್ತು. ಇಬ್ಬರ ಮಧ್ಯೆ ಎಷ್ಟು ಜಗಳ ಆಗ್ಬೇಕು ಅಂದ್ರೆ ಇಬ್ಬರು ರೆಸ್ಟೋರೆಂಟ್ ಕೂಡ ಮುಚ್ಚುವಂತ ಪರಿಸ್ಥಿತಿ ಬರ್ಬೇಕಾಗಿತ್ತು. ಮತ್ ನಾನು ಅವರಿಬ್ಬರ ಗೆಳೆತನಕ್ಕೆ ಬೆಂಕಿ ಇಡುವಂತ ಕೆಲ್ಸ ಮಾಡ್ಬಿಟ್ಟೆ. ಸರಿಯಾಗೇ ಮಾಡಿದ್ವಿ. 2 ರೆಸ್ಟೋರೆಂಟ್ ಬಂದಾದ್ಮೇಲೆ ನಮ್ಮಿಬ್ಬರು ಮಾಲೀಕರನ್ನ ಈ ಜಾಗದಿಂದ ಓಡಿಸಿ ನಮ್ಮ ಹೊಸ ಹೋಟೆಲ್ ಓಪನ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಮೀರಾ ಮತ್ತು ಸುಮನ ಇದನ್ನ ಕೇಳಿ ಶಾಕ್ ಆಗ್ತಾರೆ. ಅವ್ರಿಗೆ ಅರ್ಥ ಆಗತ್ತೆ ರವಿ ಮತ್ತು ರಮೇಶ ಒಬ್ಬ ಬಿಸ್ನೆಸ್ ಟೈಕೂನ್ಗಾಗಿ ಕೆಲಸ ಮಾಡ್ತಿರ್ತಾನೆ ಅಂತ. ಅವನು ಈ ಜಾಗದಲ್ಲಿ ಒಂದು ದೊಡ್ಡ ಹೋಟೆಲ್ನ ಓಪನ್ ಮಾಡಕ್ಕೆ ಕಾಯ್ತಿರ್ತಾನೆ. ಅಂದ್ರೆ ಈ ಜಗಳ 3ನೇಯವರ ಲಾಭಕ್ಕಾಗಿತ್ತಾ? ಮತ್ತೆ ನಾವೆಲ್ಲ ಅವನ್ ದಾಳಕ್ ಬಿದ್ಬಿಟ್ವಿ. ನಾವಿದನ್ನ ತಡಿಲೇಬೇಕು. ಮಾರನೇ ದಿನ ಮೀರಾ ಮತ್ತೆ ಸುಮನಾ ತಮ್ಮ ಗಂಡಂದ್ರಿಗೆ ಬುದ್ಧಿ ಹೇಳೋದಿಕ್ಕೆ ಶುರು ಮಾಡ್ತಾರೆ. ಮೊದ್ಲು ರಾಜು ಮತ್ತು ಗೋಪಾಲ ಜಗಳ ಆಡೋದಿಕ್ ಶುರು ಮಾಡ್ತಾರೆ. ಇಬ್ಬರ ಮಧ್ಯೆ ಮೀರಾ ಮಾತಾಡೋದಿಕ್ಕೆ ಶುರು ಮಾಡ್ತಾಳೆ. ಸಾಕು, ಇಬ್ಬರದು ಅತಿ ಆಯ್ತು. ನೀವೀಗ ನಮ್ಮ ಮಾತನ್ ಕೇಳಿಲ್ಲ ಅಂದ್ರೆ ನೀವಿಬ್ರು ನಾಶ ಆಗ್ಬಿಡ್ತೀರಾ. ಏನರ್ಥ? ಅಂದ್ರೆ ರವಿ ಮತ್ತು ರಮೇಶ ನಿಮ್ಮಿಬ್ಬರನ್ನು ಸೇರಿ ಗೂಬೆ ಮಾಡಿದಾನೆ.
ಮೀರಾ ಮತ್ತು ಸುಮನ ರವಿ ಮತ್ತು ರಮೇಶರ ಕುತಂತ್ರವನ್ನ ಹೇಳ್ತಾರೆ. ಈ ಮಾತನ್ನ ಕೇಳಿ ಇಬ್ರಿಗೂ ಶಾಕ್ ಆಗತ್ತೆ. ಇದ್ರ ಅರ್ಥ ಏನು ಅಂದ್ರೆ ನಮ್ಮಿಬ್ರ ಜಗಳದಿಂದ ಇನ್ನೊಬ್ರಿಗೆ ಲಾಭ ಆಗ್ತಾ ಇದೆ. ಮತ್ ನಾವು ನಮ್ಮ ದ್ವೇಷದಿಂದ ಎಷ್ಟು ಕುರುಡರಾದ್ವಿ ಅಂದ್ರೆ ಇದ್ ನಮಗ್ ಕಾಣಿಸ್ಲೇ ಇಲ್ಲ. ರಾಜು ಮತ್ತೆ ಗೋಪಾಲ ಮೀರಾ ಮತ್ತೆ ಸುಮನ್ ಜೊತೆ ಸೇರಿ ಒಂದ್ ಪ್ಲಾನ್ ಮಾಡ್ತಾರೆ. ಈ ರವಿ ಮತ್ತು ರಮೇಶನನ್ನ ಕರೆಸ್ತಾರೆ. ಮತ್ತೆ ಅವ್ರಿಗೆ ಅನ್ಸತ್ತೆ ಅವರ ಯೋಚನೆ ಫಲಕಾರಿ ಆಗ್ತಿದೆ ಅಂತ. ಆದ್ರೆ ಅಷ್ಟೊತ್ತಿಗೆ ಪೊಲೀಸ್ ಬರ್ತಾರೆ. ನೀವ್ ಮಾಡಿರುವಂತ ತಪ್ಪಿಗೆ ನಮ್ಮ ಹತ್ರ ಸಾಕ್ಷಿ ಇದೆ. ಈಗ ಇಬ್ರು ಸೀದಾ ಜೈಲಿಗೆ ಹೋಗ್ತೀರಾ. ಪೊಲೀಸರು ಅವರಿಬ್ಬರನ್ನು ಹಿಡ್ಕೊಂಡು ಜೈಲ್ಗೆ ಹಾಕ್ತಾರೆ. ರವಿ ಮತ್ತು ರಮೇಶ ಸಿಕ್ಕಾಕೊಂಡ್ಮೇಲೆ ಗೋಪಾಲ ಮತ್ತು ರಾಜು ಒಬ್ಬರನ್ನೊಬ್ರು ನೋಡ್ತಾರೆ. ಇನ್ನು ಮುಂದೆ ಜಗಳ ಬೇಡ. ನಾವಿಬ್ರು ನಮ್ಮ ರೆಸ್ಟೋರೆಂಟ್ಗಳನ್ನ ಓಪನ್ ಮಾಡೋಣ. ಕಷ್ಟಪಟ್ಟು ಇಬ್ರು ದುಡಿಯೋಣ. ಖಂಡಿತವಾಗ್ಲು ದ್ವೇಷದಿಂದ ಯಾರು ಗೆಲ್ಲೋದಿಲ್ಲ. ನಿಜವಾದ ಗೆಲುವು ರುಚಿ ಮತ್ತೆ ಶ್ರಮದಲ್ಲಿದೆ. ಸುಮನ್ ಮತ್ತು ಮೀರಾಳಿಗೆ ನೆಮ್ಮದಿ ಸಿಗತ್ತೆ. ಎರಡೂ ರೆಸ್ಟೋರೆಂಟ್ಗಳು ಮೊದಲನೇ ಆಗಿ ಕಂಗೊಳಿಸಕ್ ಶುರು ಆಗತ್ತೆ ಮತ್ತು ಕಸ್ಟಮರ್ಸ್ಗಳ ಗುಂಪು ಕೂಡ ಹೆಚ್ಚಾಗತ್ತೆ. ಇಬ್ರು ಕೂಡ ಪ್ರತಿಸ್ಪರ್ಧಿಗಳೇ ಆಗಿದ್ರು, ಆದ್ರೆ ನಿಷ್ಠಾವಂತರಾಗಿ.